ಫೇವ್ರೆಟ್ ಡೆಸರ್ಟ್, ಫೇವ್ರೆಟ್ ಫ್ಲವರ್ ಯಾವುದು, ಫೇವ್ರೆಟ್ ಕಂಫರ್ಟ್ ಫುಡ್, ನನ್ಗೆ ಫೇವ್ರೆಟ್ ತಿನ್ನೋದು ಏನಿಷ್ಟ? ಯಾರು ಸೋಲ್ತಾರೆ ಅವ್ರು ಸೇಯಿಂಗ್ ಅಷ್ಟು ನೇಹ ಮಾಡಬೇಕು. ಏನಪ್ಪ ಇದು ಟೈಯಲ್ಲೇ ಇದೀವಿ ನಾವು. ಸರಿ ಬಿಡಿ, ನಾವು ಆಡಲ್ಲ. ಮಮ್ಮಿ ಫೇವ್ರೆಟ್ ಕಲರ್ ಯಾವುದು? ಡಿಮ್ಸಿಮ್ ಅಂತವನೇ. ಐಶು ಅವರು 11 ರೈಟ್ ಆನ್ಸರ್ನ ಕೊಟ್ಟವ್ರೆ. ಎಲ್ಲೋ ಪೂಜಾ ಫೇವ್ರೆಟ್ ಕಲರ್ ಏನು? Okay, let's go. ವಿನ್ನರ್ ವಿಲ್ ಗೆಟ್ ಪ್ರೈಸ್ ಫ್ರಮ್ ನೇಹಾ. ಏನು ಕೊಡ್ತೀರಾ? ನೀವೇ ಕೊಡಬೇಕು. ನೀವ್ಯಾರು ಕೊಡಬೇಕು? ನಂದು ಆಟೋಗ್ರಾಫ್. ಬೇಗ ಹೇಳಿ. ಆಟೋಗ್ರಾಫ್. ಏನು ಕೊಡ್ತೀರಾ? ಆಟೋಗ್ರಾಫ್. ಗಿಫ್ಟ್ ಏನಾದರೂ ಚೆನ್ನಾಗಿರೋ? ಅದೇನು ಅಲ್ಲ, ಯಾರು ನೀವೆಲ್ಲಾನು ಬನ್ನಿ. ಯಾರು ಗೆಲ್ತಾರೆ ಅವ್ರಿಗೆ ಏನಾದ್ರು ಕೊಡಿಸ್ಬೇಕು. ಏನಾದ್ರು ಕೊಡಿಸ್ಬೇಕು. ಕರೆಕ್ಟು. ಯಾರು ಸೋಲ್ತಾರೆ ಅವ್ರು ಸೇಯಿಂಗ್ ಅಷ್ಟು ನೇಹ ಮಾಡಬೇಕು. ಅಲ್ಲ, ನಮ್ಮ ಪನಿಷ್ಮೆಂಟ್ ನೀವೇ ಸೋಲೋದು ಗೊತ್ತು ನಂಗೆ. ಇವರೇ ಸೋಲೋದು ನಂಗೆ ಗೊತ್ತು. ಅದಕ್ಕೆ ವಿಡಿಯೋ ಮಾಡಿ ಪಾಯಿಂಟೇ ಇಲ್ಲ. ಹಂಗಂದ್ರೆ ನನ್ನ ಮೇಲೆ ನಂಬಿಕೆನೇ ಇಲ್ಲ ಇವ್ರಿಗೆ. ಗೆಲ್ಲೋರ್ಗೇನು ಸೋಲೋರ್ಗೇನು. ಅದು ಯಾರು ಗೆಲ್ತಾರೆ ಅದನ್ನ ನೋಡ್ಕೊಂಡು ನಾನು ಹೇಳ್ತೀನಿ. ಹಂಗಾಗಲ್ಲ. ಅನೌನ್ಸ್ ಮಾಡಿ ಬೇಗ. ಕ್ರೀಮ್ ಆನ್ ಟಾಪ್ ಓನರ್ ಇಷ್ಟು ಯೋಚನೆ ಮಾಡಿದ್ರೆ ಹೆಂಗೆ? ನೋಡೋಣ ಇಲ್ಲಿ. ಇಲ್ಲ, ಹಂಗಾಗಲ್ಲ. ಐಶು ವಿಲ್ ನಾಟ್ ಸ್ಟಾರ್ಟ್ ಅನ್ಲೆಸ್ ಶಿ ಈಸ್ ಟೆಲ್ಲಿಂಗ್ ವಾಟ್ ಈಸ್ ದ ವಿನ್ನಿಂಗ್ ಪ್ರೈಸ್. ಐಶೋಗಾದ್ರೆ ಒಂದು ಡೈರಿ ಮಿಲ್ಕ್ ಸಿಲ್ಕು. ಗೈಸ್, ವಿನ್ನಿಂಗ್ ಪ್ರೈಸ್ ಏನು ಅಂತ ಹೇಳಿದ್ರೆ ನಾವು ಪಾರ್ಟಿಸಿಪೇಟ್ ಮಾಡ್ತೀವಿ. ಬಿಕಾಸ್ ನಮ್ಮ ಎನರ್ಜಿ, ಟೈಮು, ತಲೆ ಎಲ್ಲ ಯೂಸ್ ಮಾಡ್ತಾ ಇದೀವಿ ನಾವು. ನಿಮ್ಗೆ ಏನು ಬೇಕೋ ಅದು ಹೇಳ್ಕೊಡಿಸ್ತೀವಿ. ಹಂಗೆ ಏನು ಬೇಕಾದರೂ. ಸರಿ ಬಿಡಿ, ನಾವು ಆಡಲ್ಲ. ಥ್ಯಾಂಕ್ ಯು. ಆಯ್ತು, 10,000 rupees ಬಜೆಟ್. ಓಕೆ, ಗೆಲ್ಲೋರ್ಗೆ ನೀವು ಯಾರು ಕೊಡಿಸ್ಬೇಕು. ನೀವು ಕೊಡಿಸ್ತೀರಾ? ಯಾರು? ನೀವು. ಯಾರು ಗೆಲ್ಲೋರ್ಗೆ? ಐಶು, ಕಂಗ್ರ್ಯಾಚುಲೇಷನ್ಸ್ ಐಶು, ಆಲ್ ದ ಬೆಸ್ಟ್. ಗೆಲ್ಲದ್ ನಾನೇ ಟೆಲ್ ಕಂಗ್ರ್ಯಾಚುಲೇಷನ್. ಲೆಟ್ಸ್ ಗೋ. ಹೂ ನೋಸ್ ನೇಹಾ ಬೆಟರ್ ಮಾಡ್ತಾ ಇದೀವಿ ಗೈಸ್ ಇವತ್ತು. ನೇಹಾ ಅವ್ರ ಹತ್ರ ಒಂದು 10 ಕ್ವಶನ್ ಇದೆ. 10 ಕ್ವಶನಲ್ಲಿ ಯಾರು ಕರೆಕ್ಟ್ ಆನ್ಸರ್ ಬರ್ದು ಐಶುಗೆ ಜಾಸ್ತಿ ಗೊತ್ತಾ ನೇಹಾ ಬಗ್ಗೆ, ನನಗೆ ಗೊತ್ತಾ ಅಂತ. ನಾನು ನೇಹಾ ಅವ್ರನ್ನ ಮೀಟ್ ಮಾಡಿ 1.5 ವರ್ಷ ಆಯ್ತು ಅನ್ಸುತ್ತೆ. ನಾನು ನೇಹಾ ಅಕ್ಕನ ಮೀಟ್ ಮಾಡಿ ಒಂದು 15 years ಆಯ್ತಪ್ಪ. ಸೊ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇದೆ ಆ ಕಡೆ. ಬಟ್ ಸ್ಟಿಲ್ ನೋಡೋಣ. ತುಂಬ ಕಷ್ಟದ ವಾರ್ ಮಾಡ್ತಾ ಇದ್ದೀನಿ. ತುಂಬ ಕಷ್ಟದ ಗೇಮ್. ಇಲ್ಲಿ ಆಡಿಯನ್ಸ್ ನೋಡಿ ಎಷ್ಟು ಜನ ಇದ್ದಾರೆ. ಬಟ್ ಆಡಿಯನ್ಸ್ ಎಲ್ಲ ಹೇಳ್ಬಿಟ್ರೆ ಆಮೇಲೆ 1 2 3 ನಮ್ಮ ಅಪ್ಪ ನೋಡಿ. ಶ್ರೀ ಚಕ್ರಧಾರಿಗೆ ಶಿರಬಾಗಿಲಾಲಿ. ನಮ್ಮ ಅಪ್ಪ ಇಲ್ಲಿಂದ ಇಲ್ಲ. ಅಲ್ಲಿ ಹಿಂದಗಡೆ ಒಬ್ರು ಇದ್ದಾರೆ, ಕಾಣ್ತಲ್ಲ ಅವ್ರು, ಸಂಜೆ ಅವರು. ಲೈ ಸಂಜೆ ಮಾವಾಗರು ಝೂಮಲ್ಲಿ ನೋಡ್ಬಿಟ್ರು ನಿನ್ನ. ಲೈ ನನ್ನ ಫೇವ್ರೆಟ್ ಡೆಸರ್ಟ್, ಆಚೆ ಹೋಗಿ ತಿನ್ನೋ ಅಂತ ಡೆಸರ್ಟ್ ಯಾವುದು? ಡೆಸರ್ಟ್. ಡೋಂಟ್ ಶೋ ಹಿಮ್. ಅಯ್ಯೋ, ಆಚೆ ಮನೇಲಲ್ಲ, ಆಚೆ ಹೋಗಿ ತಿನ್ನೋ ಡೆಸರ್ಟಾ? ಇದೆಲ್ಲ ಕೇಳಿದ್ದೀನಿ ನಾನು. ಒಂದು ಸೆಕೆಂಡ್ ರೀಕಾಲ್ ಮಾಡ್ಕೊತೀನಿ. ಆಲ್ರೆಡಿ ವಿನ್ನರ್ ಯಾರು ಲೂಸರ್ ಯಾರು ಗೊತ್ತಾಗ್ತದೆ. ಒಂದು ನಿಮಿಷ ಯೋಚನೆ ಮಾಡ್ತೀನಿ. ನಿಮ್ಮ ಫೇವ್ರೆಟ್ ಡೆಸರ್ಟು ಏನೋ ಇದೆ, ನನ್ನ ತಲೆಗೆ ಬರ್ತಾ ಇಲ್ಲ ಗೈಸ್. ಇದು ಇಲ್ಲ. ನಮ್ಮ ಕಡೆ ಜೂರಿ ಇದ್ದಾರೆ, ಇವ್ರು ಹೆಲ್ಪ್ ಮಾಡ್ಬೋದು. ಏನಿರ್ಬೋದು? ಡಿಮ್ಸಿಮ್ಸ್ ಡೆಸರ್ಟ್ ಅಲ್ಲಿ ಹಾಕೊಳ್ಳಿ. ಅಲ್ಲಿ ಕೂತ್ಕೊಂಡು ಡಿಮ್ಸಿಮ್ ಅಂತವನೇ. ಗೊತ್ತು ಡಿಮ್ಸಿಮ್, ನನಗೆ ಗೊತ್ತು. ಡೆಸರ್ಟ್ ಅಲ್ಲ ಅದು. ಮಾಮಗಾರು ಇನ್ನೂ ಗೊತ್ತಿರಲ್ಲ. ಹೌದಾ? ಇನ್ನು ಐಶೋಕ್ ನಮ್ಮಮ್ಮ ಅತ್ತಗಾರು ಇಲ್ಲಿ ಬನ್ನಿ, ನೀವು ಸ್ವಲ್ಪ ನಮ್ಮ ಕಡೆ ಕೂತ್ಕೊಡಿ. ಇರಿ, ನಾನು ಯೋಚನೆ ಮಾಡ್ತೀನಿ 1 ನಿಮಿಷ. ನನಗೆ ಗೊತ್ತಾಯ್ತಿರಿ. ನನಗೂ ಗೊತ್ತು. ಹೂ ಇಂಡಿಯಾ ಅಲ್ಲಿ ನಾವು ಯಾವ ಡೆಸರ್ಟ್ ತಿಂದಿದ್ದೀವಿ ಜ್ಞಾಪಿಸ್ಕೊತೀವಿ. 1 ನಿಮಿಷ. ಐಶು, ಫೂ ಇಂಡಿಯಾ. That I know. No, she knows. She wrote already. Then clue ಸಿಕ್ತಾ ಇದೆ. But she didn't change. ನಾವು ಯಾವ I ಡೆಸರ್ಟ್ wrote 2 ತಿಂದಿದ್ದೀವಿ options. ಗೊತ್ತಾ? That ಫೂ is your ಇಂಡಿಯಾ. both favorite. That much I know. Both are your extreme Oh, you wrote favorite. both? One Aisho. One. ಗೊತ್ತಿಲ್ವಾ? Give up. See, give up. very bad. Give up. Show your Magnolia Tres Leches or 2 Foo India Mango Dessert. Second option is correct, but ಆದರೆ ಇದು ರಾಂಗ್. ಫಸ್ಟ್ ಬರ್ದಿದ್ದು ಬೇರೆ. ಸೊ ರಾಂಗ್. Stop. ಇಲ್ಲ 0.
ಇಷ್ಟನೇ ಬಟ್ ಹ್ಞೂ ಟಾಪ್ ಅತ್ತಗಾರು ಐಶು ಫೂ ಇಂಡಿಯಾ ಅಂತ ಕೇಳಿಸ್ಕೊಂಡ್ ಮೇಲೆ ಬರ್ದಿದ್ದು ಸೊ 0 ಐಶು ನಮ್ಮಮ್ಮ ಗೊತ್ತಿತ್ತು ಕರೆಕ್ಟ್. ಫೂ ಮ್ಯಾಂಗೋ ಡೆಸರ್ಟ್ ಇಂಡಿಯಾಲಿ ಮ್ಯಾಂಗೋ ಪುಡಿಂಗ್. ಹೌದಾ ಅದೇನು ಅಷ್ಟು ಚೆನ್ನಾಗಿರ್ಲಿಲ್ಲಪ್ಪ. ಅದೇ ಇಲ್ಲ ಮೋಸ ಆಗಿರೋದು ಇದು. ಪಾಯಿಂಟ್ಸ್ ಯಾರಾದ್ರೂ ನೋಟ್ ಮಾಡ್ಕೊಳ್ಳಿ. ನನ್ನ ಫೇವ್ರೆಟ್ ಫ್ಲವರ್ ಯಾವುದು? ಫ್ಲವರಾ? ಇವ್ರು ಸುಮ್ಮನೆ ಎದ್ದೆ ಡ್ಯಾನ್ಸ್ ಆಡ್ತಾಳೆ ಏನೋ ಗೊತ್ತಿರೋ ಥರ. ಫೇವ್ರೆಟ್ ಫ್ಲವರು ಸನ್ಫ್ಲವರ್ ಇಷ್ಟ ಅಲ್ಲ, ಅದಂತೂ ಗೊತ್ತು ನನಗೆ. ಇದೆಲ್ಲ ಯಾವತ್ತು ಹೇಳೇ ಇಲ್ವಲ್ರಿ ಗುಪ್ತಾ? ನೀವು ಕೇಳೇ ಇಲ್ವಲ್ಲ. ಐಶು ಏನು ಕಾನ್ಫಿಡೆಂಟ್ ಆಗಿ ಸ್ಟಾರ್ಟ್ ಮಾಡಿದ್ದು ಅದು ನೋಡಿ ಪ್ರೊಸೆಸಿಂಗ್ ಮಾಡಿದ್ದಾರೆ ಐಶು. ನಾನು ಕೂತಾಗ ಅತ್ತೆಗಾರು ಏನು ರಪ್ಪ ಐಶುದ್ ಬರುತ್ತೆ ಆನ್ಸರ್ ಅನ್ಕೊಂಡಿದ್ದೆ. ನಿಮಗ್ ಗೊತ್ತಾ? ಏನು ನಿಮಗ್ ಗೊತ್ತಾ? ಸನ್ಫ್ಲವರ್. ನೀ ಕಟ್ಟಿ ಗೊತ್ತಾ? ನಮ್ಮಮ್ಮ ಸನ್ಫ್ಲವರ್ ಅಂದ್ರು. ಸನ್ಫ್ಲವರ್ ಇಷ್ಟ. ನನ್ನ ಕಿವಿ ನೋಡಿ ಹೆಂಗಿದೆ ಅಂತ. ನನಗೂ ಸನ್ಫ್ಲವರ್ ಕೇಳಿಸ್ತು ಬಟ್ ಅದಿರಲ್ಲ ಅಂತ ಅನ್ಕೊಂಡು. ಸನ್ಫ್ಲವರ್ ಅಲ್ಲ ಗೈಸ್, ಅವ್ರಿಗೆ ಇಷ್ಟ ಅಲ್ಲ ಸನ್ಫ್ಲವರ್. ನಾನು ಹೇಳಿಲ್ಲ ಅಂದ್ರೆ ಡಿಸಪಾಯಿಂಟ್ ಆಗ್ತಾರೆ ನೇಹಾ, ನೀವ್ ಹೇಳಿಲ್ಲ ಅಂದ್ರೆ ತುಂಬಾ ಹರ್ಟ್ ಆಗ್ತಾರೆ ಪಕ್ಕ. ಏನಿಲ್ಲ ನಾನು ಯಾವತ್ತೂ ಫ್ಲವರೇ ಕೊಟ್ಟಿಲ್ಲ. ನೀವು ಆಲ್ಮೋಸ್ಟ್ ಎವ್ರಿ ಮೀಟ್ ಕೊಡ್ತೀರಾ. ಬಟ್ ಯಾವತ್ತೂ ಫೇವ್ರೆಟ್ ಫ್ಲವರ್ ಅಂತ ಯಾರು ಹೇಳಿ. ಅಲ್ಲ ನೀವು ಕೊಡೋದನ್ನ ಬಿಟ್ಟು ಇದು ನನ್ಗೆ ಇಷ್ಟ ಇಲ್ಲ ಇದನ್ನ ಕೊಡಿ ಅಂತ ಕೇಳ. ಇಬ್ಬರಿಗೂ ಗೊತ್ತಿಲ್ಲ. ಓಕೆ ನಾನು ಸನ್ಫ್ಲವರ್ ಅವ್ರಿಗೆ ಇಷ್ಟ ಇಲ್ಲ ಬಟ್ ಇಲ್ಲ ಇವ್ರು ಬರ್ದ್ಬಿಡ್ಲಿ, ಇವ್ರು ನೋಡ್ತಾ ಇದಾರೆ. ನಾನು ರೋಸ್ ಬರ್ದ್ಬಿಡ್ತೀನಿ. ಪಿಂಕ್ ಇಲ್ಲ ರೆಡ್. ಐಶು ನಿಮಗೆ ಟೈಮ್ ಲಾಸ್ಟ್ 30 seconds. ಗೊತ್ತಿಲ್ಲ. ನಾನು ರೋಸ್ ಬರ್ದಿದ್ದೀನಿ. ಲೋಟಸ್. ಅಯ್ಯೋ ಗೈಸ್ ಎಂತ ದೊಡ್ಡ ಫೂಲ್ ನಾನು ಮತ್ತೆ ಐಶು. ನಮಗ್ ಗೊತ್ತಿಲ್ಲಪ್ಪ, ಫ್ಲವರೇ ಕೊಟ್ಟಿಲ್ಲ ನಾವ್ ಯಾವತ್ತು. ನಂಗೆ ಮತ್ತೆ ಇನ್ನೊಂದ್ಸರಿ ಕೇಳಿ. ಚಾನ್ಸೇ ಇಲ್ಲ. ಗೈಸ್ ರಾಂಗ್ ಆಗೋಯ್ತು. 0-0. ಓಕೆ ಸೇಮ್ ಆದ್ರೂ ಇದೀವಿ. ಓ ಅದೊಂದು ಮೋಟಿವೇಶನ್. ಸ್ವಲ್ಪ ಖುಷಿ ಇದೆ, ಸೇಮ್ ಆದ್ರೂ ಇದೀವಿ. ಮೈ ಫೇವ್ರೆಟ್ ಸೀಸನ್ ವಿಂಟರ್. ಫಾಸ್ಟ್ ಐಶು, ಐ ನೋ ಯು ವಿಲ್ ನಾಟ್ ವಿನ್ ನೌ. ಏನು ಇಷ್ಟೊಂದು ಸೀಸನ್ ಯಾವ್ದಿದೆ ಇದು? ಏನದು? ಹಾಂ ರೆಡಿ. ಹಾಂ ಆನ್ಸರ್ ಹೇಳತ್ತೆ ಅಮ್ಮ. ವಿಂಟರ್ ಟು ಸ್ಲೀಪ್ ವಿತ್ ಫ್ಯಾನ್. ನಂದು ವಿಂಟರ್ ಸೀಸನ್ ಅಂತ ಬರ್ದಿದ್ದೀನಿ. ಕರೆಕ್ಟ್, ಇಬ್ರು ಕರೆಕ್ಟ್. ವಿಂಟರ್. ನಾನು ಜೋರಾಗಿ ಹೇಳ್ಬಾರ್ದಿತ್ತು, ಒಂದು ಪಾಯಿಂಟ್ ಆ ಕಡೆ ಹೋಗ್ಬಿಡ್ತು. ಮನೆಯಲ್ಲಿ ತಿನ್ನೋಂಥ ಫೇವ್ರೆಟ್ ಕಂಫರ್ಟ್ ಫುಡ್? ನನಗೆ ಗೊತ್ತು. ಹಾಂ ಫುಲ್ ಕಂಪ್ಲೀಟ್ ಆಗಿ ಬರೀಬೇಕು. ಪುಡಿ ನಮ್ಗೆ ಎಷ್ಟು ಗೊತ್ತು ಬರ್ದಿದ್ದೀವಪ್ಪ ನಾವು ಮೊದಲೇ. ಹಾಂ ಹೇಳಿ ಆನ್ಸರು. ತೋರಿಸಿ. ನೀವು ಹೇಳಿ ಫಸ್ಟು. ಪಪ್ಪು ಸಾರು, ಅನ್ನ, ಪುಡಿ, ಘೀ. ಪಪ್ಪು ವಿತ್ ಅನ್ನ ವಿತ್ ಪಪ್ಪು ಅಂಡ್ ಪುಡಿ. That only. But he has written saru, pergu. Full meals only he has written. ಇಲ್ಲ ಕರೆಕ್ಟ್. ಬೋತ್ 1 point. ಥ್ಯಾಂಕ್ ಯು. 2 points ಗೈಸ್. Full meal ಬರ್ದ್ಬಿಟ್ಟು ನಮ್ಮ ಅತ್ತೆಗಾರು ಚಿಪ್ಸ್ ತಿನ್ನಕ್ಕೆ ಸಂಜೆ ಕೊಟ್ರೆ ಮೋಮೋಕ್ ತಿನ್ನಕ್ಕೆ ಬಿಟ್ಟು ಅವ್ನು ಸಂಜಯ್. ಏನು ಹೇಳೋಣ ಇವನಿಗೆ. ಓಕೆ ಗುಪ್ತು ಪಾಯಿಂಟ್ಸ್ ಇಬ್ರಿಗೂ 3 ಈಚ್. 3 ಹೆಂಗೆ? 2 ವಿಂಟರು ಮತ್ತೆ ಇದು. ಹಾಂ ಕರೆಕ್ಟ್. 2 ಈಚ್ ಬ್ರೋ ಅವ್ರ ಪಾಯಿಂಟ್ಸ್ ಬಟ್ 2 ಈಚ್. ನನ್ನ ಮೋಸ್ಟ್ ಫೇವ್ರೆಟ್ 2 ಮೂವೀಸ್. ಇದು ಗೊತ್ತಿರೋ ಚಾನ್ಸ್ ಇಲ್ಲ. ನಾನು ಹೇಳಿದ್ದೀನಿ ಬಟ್ ನಿಮ್ಮ ಕಿವಿ ಗೊತ್ತಿರಲ್ಲ. 2 ಮೂವೀಸಾ? ಐ ನೋ. ಐಶುಗೂ ಗೊತ್ತಿಲ್ಲ ಇದು. ನನಗೆ 3 ಫೇವ್ರೆಟ್ ಮೂವೀಸ್ ಇದೆ ಆಯ್ತಾ. 3 ಫೇವ್ರೆಟ್. ನೀವು 2 ಆದರೂ ಬರೀರಿ ಅದರಲ್ಲಿ. ಆಯ್ತು ಲ್ಯಾಂಗ್ವೇಜ್ ಹೇಳಿ, ನಮಗೆ ಕ್ಲೂ ಕೊಡಿ. ಒಂದು ತೆಲುಗು, ಒಂದು ತಮಿಳ್, ಒಂದು ಹಿಂದಿ. ಯಾವ್ದ್ರಿ ಇವರು? ಕರೆಕ್ಟ್. ಫಸ್ಟ್ ಒಂದು ಬರೀರಿ. ಇದು ಅದಾ ಏನು? ಜೋರಾಗಿ ಹೇಳಿ. ಅದು ಐಸು ಗೊತ್ತಾಗುತ್ತೆ. I'll tell you. Characters movie ಹೆಸರು ಹೇಳಿ ಪ್ಲೀಸ್. ಅದು ಗೊತ್ತಾಗ್ತಾ ಇಲ್ಲ. ಏನದು? ಓಕೆ ಟೆಲ್. ಅತ್ತೆಗಾರಿಗೆ ಗೊತ್ತಿಲ್ಲ ಅಂದ್ಮೇಲೆ ನಮಗೆ ಗೊತ್ತಿರುತ್ತೆ. ಮೋಟಿವೇಶನ್ ಅದು ನನಗೆ.
ಯಾರಿಗೂ ಏನೂ ಗೊತ್ತಿಲ್ಲ ನನ್ನ ಬಗ್ಗೆ. ಯಾಕಂದ್ರೆ ನೀವೇನು ಹೇಳಲ್ಲ. ಬಾಯ್ ಬಿಡ್ಬೇಕು ಅದಕ್ಕೆ. ಬಾಯೇ ಬಿಡಲ್ಲ ನನ್ಗೆ ನನ್ ಕಷ್ಟ ಏನ್ ಹೇಳಿ ನಾನು. ಏನು ಬಾಯ್ ಬಿಡಲ್ಲ. ನಂಗೆ ಇಷ್ಟ ಆಗಲ್ಲ ಬೇರೆಯವರು ಇದು ಮಾಡಿದ್ರೆ. ಮತ್ತೆ ಇಲ್ಲಿ Q&A ಯಾಕೆ ಕೊಡ್ತಿದ್ದೀರಾ ನೀವು? ಅಲ್ಲ ಅಂದ್ರೆ ನಂಗೆ ಹೆಂಗೆ ಅಂದ್ರೆ ಯಾರಾದ್ರೂ ನನ್ನ ಮೇಲೆ ದುಡ್ಡು ಖರ್ಚು ಮಾಡ್ಬಿಟ್ರೆ ಎಲ್ಲ ನಂಗೆ ಒಂಥರ ಗಿಲ್ಟ್ ಆಗ್ಬಿಡುತ್ತೆ. ಇದ್ರಲ್ಲಿ ದುಡ್ಡೆಲ್ಲಿದೆ? ನಿಮ್ಮ ಮೂವಿ ಹೆಸರು ಅಲ್ಲ ಹಂಗಲ್ಲ, ಇಷ್ಟ ಏನು ಹೇಳಲ್ಲ ಅಂತ ಹೇಳಿದ್ರಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ. ಆಯ್ತು, ಯಾವ್ದು ನಿಮ್ಮ ಫೇವ್ರೆಟ್ ಮೂವಿ? ಬರೀರಿ. ಐಶು ಗಿವ್ ಅಪ್ಪ. 3 ಅಟ್ಲೀಸ್ಟ್ 1 ಆದ್ರೂ ಬರಿಬೋದಲ್ಲ. ನಾನು ಹೇಳಿದ್ದೀನಿ ನಿಮ್ಗೆ. ಇದು ಯಾವುದು ಏನದು ಇದು ಹೆಂಗ್ ಬರ್ದಿದ್ದಾರೆ ಗೊತ್ತಾ? ಈ ಟ್ರೂ ಅಂಡ್ ಫಾಲ್ಸ್ ಹೆಂಗೆಂಗೋ ಬರೀತಾರಲ್ಲ, ಎರಡೂ ತರ ಕಾಣಿಸ್ಬೇಕು. ಏನದು? ಕೋರ್ಟ್ ಅಲ್ಲ. ಮುಗಿತಾ? ಲಾಸ್ಟ್ 30 seconds. 0 ಹೇಳಿ, ಮೂವಿ ಹೆಸರು ಹೇಳ್ಬಿಡಿ ತಿಳ್ಕೊಳ್ಳೋಣ. ಒಂದು MS ಧೋನಿ, ಇನ್ನೊಂದು ರೋಬೋ, ಇನ್ನೊಂದು ಮಹಾನಟಿ. ಥ್ಯಾಂಕ್ ಯು. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಗೈಸ್. ಈಗ ಇಬ್ರು ಸೇಮಲ್ಲಿ ಇದ್ದೀವಿ, ಅದು ನನಗೆ ತುಂಬ ಖುಷಿ ಆಗ್ತಾಯಿದೆ. ನಾನೇನಾದ್ರು ಐಶುನ ಸೋಲ್ಸ್ಬಿಟ್ಟೆ ಅಂದರೆ ಇವತ್ತು. ಐಶು, ಇದು ಒಂದು ಸ್ವಲ್ಪ ಜಾಸ್ತಿ ಬರಿಬೇಕು. ರೆಡಿನಾ? ನನಗೆ ಔಟಿಂಗ್ ಹೋಗಬೇಕು ಅಂತಂದರೆ ಪರ್ಫೆಕ್ಟ್ ಡೇ ಪ್ಲಾನ್ ಏನು? ಬ್ಯಾಂಗ್ಳೂರ್ ಔಟಿಂಗ್. ಇವ್ರೇನು ಗೊತ್ತಾ, ನಾಳೆ ಫುಲ್ ಡೇ ಆಚೆ ಹೋಗೋಣ ಅಂತ ಹೇಳ್ತಾರಾ, 12ಕ್ಕೆ ಬರ್ತೀನಿ ಅಂತ ಹೇಳ್ತಾರೆ, ಬರೋದು 3 ಗಂಟೆಗೆ. ಆಯ್ತಾ? ಮೋಮೋ ಚಿಪ್ಸ್ ಬೇಕಂತೆ ಮೋಮೋಗೆ. ಕಬ್ಬನ್ ಪಾರ್ಕ್ ಹೋಗ್ತೀರಾ? ರಾಮೇಶ್ವರಂ ಹೋಗ್ತೀರಾ? Nehalya, you turn this side. Do not help. Please. Leave. Okay. He don't know you. That's it. ಅದಕ್ಕಾರ ಮೀರ್ಗೂ తెలుసా? ಅವ್ರಿಗೆ ಗೊತ್ತಂತೆ, ಹಂಗಂದ್ರೆ ಹೆಲ್ಪ್ ತಗೊಳ್ಳೇಬೇಕು. ಫಸ್ಟು ಬೆಳಗ್ಗೆದ್ದು ಕಬ್ಬನ್ ಪಾರ್ಕ್ ಹೋಗ್ತಾರೆ, ಹೋಗ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡ್ತಾರೆ ಫ್ರೆಂಚ್ ಯಾವ್ದಾದ್ರು ಒಂದು ರೆಸ್ಟೋರೆಂಟಲ್ಲಿ, ಯಾವುದಾದ್ರು ಒಂದು, ನಂಗೆ ಗೊತ್ತಿಲ್ಲ ಪ್ರಾಪರ್, ಯಾವುದೋ ಒಂದು ಸ್ವಲ್ಪ ಬ್ರೆಡ್ ಗಿಡ್ ಅಂತೂ ತಿನ್ನೋ ಅಭ್ಯಾಸ ನಿಮಗೆ. ಆಮೇಲೆ ಟೆಂಪಲ್ಗೆ ಹೋಗ್ತಾರೆ, ಟೆಂಪಲ್ ಹೋಗಿ ಮಸಾಜ್ಗೆ ಹೋಗ್ತಾರೆ. ಲಂಚ್ ಬಟ್ಟೆ ಯಾವ ಥರ ಹಾಕ್ಲಿ? ಕಬ್ಬನ್ ಪಾರ್ಕಿಗೆ ಹಾಕ್ಲಾ, ಸೀರೆ ಹಾಕ್ಲಾ, ಇಲ್ಲ ಮಸಾಜಿಗೆ ಬಟ್ಟೆ ಹಾಕ್ಲಾ? ಆಯ್ತು ಕೇಳಿ, ಮಸಾಜ್ಗೆ ಹೋಗ್ತಾರೆ, ಇಲ್ಲ ಇಷ್ಟರಲ್ಲಿ ಯಾವ್ದಾದ್ರು ಒಂದು ಮಾಡ್ತೀರಾ ಅಂತ. ಡಿನ್ನರ್ಗೆ ಇಂಡಿಯಾಗೆ ಹೋಗ್ತಾರೆ, ಮನೆಗೆ ಬಂದು ಮಲ್ಕೋತಾರೆ. ಮಧ್ಯದಲ್ಲಿ ಲಂಚು ನೀವು ಇವ್ರ ಡೇ ಹೇಳ್ತಾ ಇದ್ದಾರೆ, ಮಧ್ಯ ಲಂಚ್ ಮರ್ತೋದ್ರು ಇರೋ. ಲಂಚ್ ಅಲ್ಲಿ ನೋಡ್ಕೊಂಡು ಹೇಳಿ, ಲಂಚ್ ಐಡಿಯಾ ಇಲ್ಲ ನನಗೆ ಎಲ್ಲಿ ಅಂತ. ಇದ್ರಲ್ಲಿ ಇಂಡಿಯಾ ಕರೆಕ್ಟು, ಮಸಾಜ್ ಕರೆಕ್ಟು. ಟೆಂಪಲ್ ಹೋಗಲ್ವಾ ನೀವು? ಹಬ್ಬ ಟೆಂಪಲ್ಗೆ ಹೋಗಲ್ವಾ? ಟೆಂಪಲ್ಗೆ ಹೋಗಲ್ವಾ? ಚಿಲ್ ಡೇ ಸ್ಲೀಪಿಂಗ್ ಹೌದು ಇರುತ್ತೆ. ಇದರಲ್ಲಿ 3 ಪಾಯಿಂಟ್ಸ್ ಕರೆಕ್ಟು, ಇದರಲ್ಲಿ ಸ್ಲೀಪ್ ಕರೆಕ್ಟು, ಇಂಡಿಯಾ ಕರೆಕ್ಟು, ಮಸಾಜ್ ಕರೆಕ್ಟು, ಗೋಟ್ ವಿತ್ ಸ್ಯಾಮ್ ಅಂತೆ. ಇಲ್ಲ ಇದು Correct. Chill day. ಇಬ್ರು 3 ಕರೆಕ್ಟ್ ಹೇಳೋರಪ್ಪ. ಇಬ್ರು ಅಯ್ಯೋ ಇದು ಏನಪ್ಪ ಇದು, ಟೈಯಲ್ಲೇ ಇದೀವಿ ನಾವು, ಮುಂದೆನೂ ಹೋಗ್ತಲ್ಲ ಹಿಂದೆನೂ ಹೋಗ್ತಾ ಇಲ್ಲ. ನಾನು ಆಲ್ರೆಡಿ ಹೋಗಿ ಬಂದಿರೋ ಕಂಟ್ರೀಸಲ್ಲಿ ಮೈ ಮೋಸ್ಟ್ ಫೇವ್ರೆಟ್ ಕಂಟ್ರಿ ಆ್ಯಂಡ್ ನನ್ನ ಡ್ರೀಮ್ ಕಂಟ್ರಿ. ಆಯ್ತು, ಪರ್ಫೆಕ್ಟ್. ಐಶು ಕರೆಕ್ಟು. ನಂಗೆ ಆಲ್ರೆಡಿ ಹೋಗಿ ಬಂದಿರೋದು ಕೊರಿಯಾ. ಹೋಗ್ಬೇಕಿರೋದು ಜಪಾನು. ನಾನು ಜಪಾನ್ ಬರ್ದಿದ್ದೀನಿ. ಜಪಾನ್ ಹಾಫ್ ಇದು. ಹಾಫ್ ಪಾಯಿಂಟ್ ಕೊಡಿ. 2 ಕರೆಕ್ಟ್ ಕೊಟ್ರೆ ಇದು ನನ್ನ ಕೊರಿಯಾ ಫೇವ್ರೇಟ್ ಅಂತ ಹೇಳಿದ್ದೀನಲ್ಲ ನಿಮಗೆ. ಆಯ್ತು, ವಿಯೆಟ್ನಾಮ್, ದುಬೈ ಹಾಕಿದ್ದೆ. ಐಶಿ ಒಂದು ಲೀಡಲ್ಲಿ ಇದ್ದಾರೆ ಗೈಸ್. ನಾನು ಜಪಾನ್ ಕರೆಕ್ಟಾಗಿ ಬರ್ದೆ, ಕೊರಿಯಾ ಬದಲು ದುಬೈ ಮತ್ತೆ ವಿಯೆಟ್ನಾಮ್ ಬರ್ದ್ಬಿಟ್ಟೆ. ಇಲ್ಲ 1 ಪಾಯಿಂಟ್ ಅದೇ. Next. ಹೆವಿ ಮಾತಾಡ್ತಾವನೆ, ನಡ್ಕೊಂಬರ್ಬೇಕು ಇವನು. ಇರ್ಲಿ ಅವ್ರ ಡಿಸಿಷನ್, ನಾವು ಆ ಥರ ಮೋಸ ಮಾಡೋದಲ್ಲ ಬೇಡ. ನೋಡಿ ಗೈಸ್, ಕೊಡಬೇಕು ಅನ್ಸಿದ್ರೆ ಯಾಕಂದ್ರೆ ಫಸ್ಟ್ ಐಶು ಕರೆಕ್ಟ್ ಕೊಟ್ಟಿದ್ಲು, ಕೊಡಬೇಕು ಅನ್ಸಿದ್ರೆ ಕೊಡಿ, ಪರವಾಗಿಲ್ಲ, ನಾವು ಮೋಸ ಎಲ್ಲ ಮಾಡಲ್ಲ, ಫೋರ್ಸ್ ಮಾಡಲ್ಲ. ಇವಾಗ ಹಾಫ್ ಕೊಡ್ಬೇಕು ಅಂದ್ರೆ ಇವಾಗ ಹಾಫ್ ನಿಮಗೆ ಕೊಡ್ಬೇಕಂದ್ರೆ ಐಶುಗೂ ಹಾಫ್ ಕೊಡ್ಬೇಕು ಫಸ್ಟ್. ಆಯ್ತಾಯ್ತು, ಹೇಳಿ ನೆಕ್ಸ್ಟ್ ಕ್ವಶನ್ ಕೇಳಿ, ಈ ಸರಿ ಗೆಲ್ತೀನಿ. ನಾನು ರೀಸೆಂಟಾಗಿ ಮಾಡಿದ ಆ್ಯಕ್ಟಿವಿಟೀಸಲ್ಲಿ ನಂಗೆ ತುಂಬ ಇಷ್ಟ ಆಗಿದ್ದು ಆ್ಯಂಡ್ ತುಂಬ ಖುಷಿಯಾಗಿದ್ದು. ರೀಸೆಂಟಾಗಿ ಮಾಡಿದ ಆ್ಯಕ್ಟಿವಿಟಿನ ಇರಿ ಹೇಳ್ತೀನಿ. ಒಂದು ನಿಮಿಷ ನನಗೆ ತಲೆ ಹಿಂಗೆಲ್ಲ ಪ್ರೆಷರ್ ಆಗ್ತಿದೆ. ಒಂದು ನಿಮಿಷ. ರೀಸೆಂಟಾಗಿ ಮಾಡಿದ ಆ್ಯಕ್ಟಿವಿಟಿ ಏನು ಆ್ಯಕ್ಟಿವಿಟಿ? ನಾನು ನೇಹಾವ್ರ ಜೊತೆಗೆ ಹೋಗಿದ್ವಿ. ತಲೆ ಪ್ರೊಸೆಸ್ ಆಗ್ತಿಲ್ಲ ಕೊಡೋ.
ಇಲ್ಲಿದ್ ಬಿಟ್ಟು ಬ್ರೇನ್ ಆಚೆನೇ ಹೋಗ್ತಾ ಇಲ್ಲ. ನೀವ್ ಹೋಗ್ಬಿಟ್ಟು ಕುತ್ಕೊಳ್ಳಿ. ಏನು ಮಾಡಿಲ್ಲ, ನೀವು ಹೋಗಿ ಕುತ್ಕೊಳ್ಳಿ. ಪ್ಲೀಸ್ ಕುಚ್ಚೋ. ಯು ಆರ್ ಡೂಯಿಂಗ್ ವೆರಿ ಚೀಟಿಂಗ್. ನೋ ನೋಡಿ ಏನ್ ಸಪೋರ್ಟ್ ಏನ್ ಕರೆಕ್ಟ್ ಯಾರು? ನೀನ್ ಯಾರು? ನೀನು ಅವ್ರು ನಮ್ಮ ಇದು ಇನ್ವಿಜಿಲೇಟರ್ ಅವರು. ಹೌದಾ? ಅವ್ನಿಗೆ ಅದನ್ನ ಹೇಳಕ್ ಹೇಳಿ, ಅವನೇನು ಅಂತ ಹೇಳಕ್ ಹೇಳಿ ಅವ್ನಿಗೆ. ನಾನು ಒಪ್ಕೋತೀನಿ ಅವ್ನು ಅದೇ ಅಂತ ಹೇಳು. ಕರೆಕ್ಟ್. ಏನು ಅವನೇ ಮಸಾಜ್ ಅಂತೆ. ಇಲ್ಲ ಯೋಚನೆ ಮಾಡ್ತಾನೆ. ಹೇಳ್ಬಾರ್ದು. ನಾನು ಆಲ್ರೆಡಿ ಕರೆಕ್ಟ್ ಬರ್ದಿದ್ದೀನಿ. ನಾನು ನೀವು ರೀಸೆಂಟ್ ಆಗಿ ಎಲ್ಲಿಗೆ ಹೋಗಿದ್ವಿ? 10 ಓ ನೀನು 9 8 7 ಬಿಡ್ಬಿಡಿ 6 5 ಏರಿಯಲ್ ಯೋಗ. ಛೇ, ನಾನು 20 ಸರಿ ಹೇಳಿದ್ದೀನಿ ಇವತ್ತು. ನಂಗೆ ತುಂಬಾ ಖುಷಿ ಆಯ್ತು. ನನ್ನ ತಲೆಯಲ್ಲಿ ಇತ್ತು, ಕರೆಕ್ಟಾಗಿ ಬಂದಿಲ್ಲ ಗೈಸ್. ಹೋಗ್ತು ಈಸಿ ಕೇಳಿ, ನನಗೆ ಮಾತ್ರ ಗೊತ್ತಿರೋದು ಯಾರು ಕೇಳಿ. ಏರಿಯಲ್ ಯೋಗ ನಾನು ತುಂಬಾ ಮಾಡ್ಬಿಟ್ಟೆ. ಈಸಿ ಕೇಳ್ತಾ ಇದ್ದೀನಿ, ನೀವು ಆನ್ಸರೇ ಕೊಡಿ. ಎಷ್ಟು ಈಸಿ. ನೇಹಾ ಗುಪ್ತಾ. ಆಫಿಷಿಯಲ್ ಆಧಾರ್ ಕಾರ್ಡ್ ಪಾಸ್ಪೋರ್ಟ್. ಅಲ್ಲ, ಕ್ವೆಶ್ಚನ್ ಏನ್ ಕೇಳ್ಬೇಕು ಹೇಳಿ. ನೀನೇ ಕೇಳ್ಬಿಟ್ಟು ಈಸಿ ಅಂತ. ತೋರ್ನಾಳು ಸುಬ್ರಹ್ಮಣ್ಯ ಗುಪ್ತಾ. ಒನ್ನಾ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ ಎಕ್ಸಾಕ್ಟ್ ಡೇಟ್. ಡೇಟಾ? ಆಸ್ಕಲ್ ಇಟ್ ಇಸ್ ಡಿಫಿಕಲ್ಟ್. ಇದ್ಯಾವ್ದಿದು? ನನ್ನ ಬರ್ಡೇ ನಾನು ಸಡನ್ ಆಗಿ ಕೇಳಿದ್ರೆ ಹೇಳಲ್ಲ ನಾನು. ನಾನೇನು 14 ವರ್ಷಕ್ಕೆ ಸ್ಟಾರ್ಟ್ ಮಾಡಿದ್ನ. ಕೇಳಿಸ್ಕೊಳ್ಳಿ. ಆಗೋಯ್ತು. ಚೇಂಜ್ ಎಲ್ಲ ಇಲ್ಲಪ್ಪ. 18th August 2018. ಕರೆಕ್ಟ್ ಐಶು, ಕರೆಕ್ಟ್. ತುಂಬಾ ತಿಳ್ಕೊಳ್ಳೋದೆ ಗೈಸ್ ನಮ್ಮ ಹುಡುಗಿ ಬಗ್ಗೆ. ನನಗೆ ಇದು ಆಕ್ಚುಲ್ ಆಗಿ ಒಂದು ಲೆಸನ್ ನಾನು ಕಲಿತಿರೋದು. ನಮ್ಮ ಹುಡುಗಿ ಬಗ್ಗೆನೂ ತುಂಬಾ ತಿಳ್ಕೊಳ್ಳೋದಿದೆ ಅಂತೇಳಿ ಒಂದು ಲೆಸನ್ ಇದು. ಅಲ್ಲ, ಎಲ್ಲರೂ ಅನ್ಕೊಂತಾರದ ತುಂಬಾ ಮಾತಾಡ್ತೀನಿ. ಕರೆಕ್ಟ್ ಅಕ್ಕ. ಅಲ್ಲ, ಇವರು ಎಲ್ಲರೂ ಅನ್ಕೊಂತಾರಲ್ಲ ಜಾಸ್ತಿ ಮಾತಾಡ್ತೀವಿ ಅಂತ. ಇಷ್ಟೇ ಮಾತಾಡೋದು. ನೋಡಿ, ನಾನು ಕೂರಿಸ್ತೀನಿ ಒಂದಿನ. ನಾವ್ ವಿನ್ ಆಗಿದ್ದೀವಲ್ಲ, ನಾನೇ ವಿನ್ ಅದು ಆಗಿದ್ದು. ನಾನು ಈಸಿ ಕ್ವಶನ್ ಕೇಳಿದ್ದೆ. ನೆಕ್ಸ್ಟ್ ಕ್ವಶನ್ ಕೇಳ್ತೀನಿ ನಾನು. ಒನ್ ಹಿಡನ್ ಟ್ಯಾಲೆಂಟ್ ದಟ್ ಐ ಹ್ಯಾವ್. ಆರ್ಟ್. ಅದು ಹಿಡನ್ ಹೆಂಗಾಗುತ್ತೆ? ನೀವು ಸ್ಕೆಚ್ ಮಾಡ್ತೀರಲ್ಲ. ಏನ್ ಸುಮ್ಮನೆ ಕರೆಕ್ಟ್. ಶೋ ಆರ್ಟ್. ನಮ್ಮ ಅತ್ತೆಗಾರು ಕಂಟ್ರೋಲ್ ಆಗ್ತಿಲ್ಲ, ಹೋಗಿ ನೋಡ್ತಾವ್ರೆ. ಏನು ಆಯ್ತು ತೋರ್ಸಿ ಏನಂತ. ಅದಂಗೆ ಆರ್ಟ್ ಆಯ್ತು, ನಂದಾಯ್ತು. ಅಷ್ಟೇನಾ? ರಾಂಗ್. 360 ಹ್ಯಾಂಡ್ ರೊಟೇಷನ್. ಇದ್ಯಾವ ತರ ಟ್ಯಾಲೆಂಟ್ ರೀ ಇದು? ಟ್ಯಾಲೆಂಟ್ ಅದು. ಸ್ಕಿಲ್ ಅನ್ಬೇಕು. ಸ್ಕಿಲ್ ಅದು, ಟ್ಯಾಲೆಂಟ್ ಅಲ್ಲ ಅದು. ಅದೆರಡು ಅಬ್ಜೆಕ್ಟಿವ್ಸ್, ಸ್ಕಿಲ್ ಟ್ಯಾಲೆಂಟ್. ಗೈಸ್, ಇದು ಮೋಸ. ನನಗೆ ಗೊತ್ತಿದ್ದು ಹಿಂಗ್ ಮಾಡ್ತಾರೆ ಇವರು ಕೈನ ಅಂತ. ಹಿಂಗೆ ಓಕೆ. ಛೇ ಇದನ್ನೆಲ್ಲ ನೀವು ಐಶು ಹತ್ರ ಹೇಳ್ಕೊಂಡಿದ್ದೀರಾ? ನಿಮ್ಮ ಹತ್ರನೂ ಹೇಳಿದ್ದೀನಲ್ಲ. ಅಲ್ಲ, ಅವ್ರು ಹೇಳಿದ ಕ್ವಶನ್ ಕೇಳಿದ್ ನೋಡಿ. ನೈಟ್ ಏನಾದ್ರು ಮಾಡ್ಬಿಟ್ರೆ ನಾನು ಗಾಬರಿನೇ. ಇದನ್ನ ಟ್ಯಾಲೆಂಟ್ ಅಂತ ನಾನು ಕನ್ಸಿಡರ್ ಮಾಡಲ್ಲ. ಇದು ಏನೋ ಡಿಫಿಷಿಯನ್ಸಿ ಇರುತ್ತೆ. ಇದು ಟ್ಯಾಲೆಂಟ್ ಅಲ್ಲ, ಡಿಫಿಷಿಯನ್ಸಿ. ಇದು ಡಿಫಿಷಿಯನ್ಸಿನ. ನನ್ನ ವೈಟಮಿನ್ ಡಿಫಿಷಿಯನ್ಸಿ ಹೇಳಿ ಯಾವುದು? B12 ಕದ ಅತ್ತೆಗಾರು. ನಿಮ್ಗೆ ಅವ್ರಿಗೆ 1 ಪಾಯಿಂಟ್. 1 ಪಾಯಿಂಟ್ ಬರೆಯೋ. ನಾನೆಷ್ಟು? 9. 9 ಸ್ಕೋರ್ ಅವ್ರದ್ದು. ಇವ್ರದ್ದು ಎಷ್ಟು? ಯು ಆರ್ 4 8 5 ಲೀಡಿಂಗ್. ಮೂರೇ ಆನ್ಸರ್ ಕ್ವಶನ್ ರಾಂಗ್ ಆನ್ಸರ್. ಗುಪ್ತ, ಇನ್ನು 3 ಕೇಳಿ ಗೆಲ್ಲೋ ಚಾನ್ಸಸ್ ಕಷ್ಟ ಇದೆ. ಟ್ರೈ ಮಾಡ್ತೀನಿ. 3 ಕೇಳಿದ್ರೆ ನೀವು ಲೂಸ್ ಆಗ್ತೀರಾ ಇನ್ಸ್ಟಾ. ಗೈಸ್, ಈ ಥರ ಹೀನಾಯವಾಗಿ ಸೋಲ್ತೀನಿ ಅಂತ ಅನ್ಕೊಂಡಿರಲಿಲ್ಲ ನಾನು. ಬಟ್ ಸ್ವಲ್ಪ ಇವರು ಟ್ರಿಕ್ಕಿ ಆಗಿ ಕೇಳ್ಬಿಟ್ರು ಗೈಸ್ ಲಾಸ್ಟ್ ಕ್ವಶನ್ನು. ನನ್ನ ಡ್ರೀಮ್ ಲೈಫಿನ 4 ಪಾಯಿಂಟ್ಸ್ ಯಾವುದಾದ್ರೂ ಹೇಳಿ. ಎಷ್ಟೊಂದು ಪಾಯಿಂಟ್ಸ್ ಇರುತ್ತಲ್ಲ, ಅದ್ರಲ್ಲಿ 4 ಪಾಯಿಂಟ್ಸ್. ಅಂದರೆ ನಿಮ್ಮ ಲೈಫ್ ಹೆಂಗಿರ್ಬೇಕು ಅಂತನಾ?
ಈಗ ಡ್ರೀಮ್ ಲೈಫ್ ಅಂದರೆ ಎಲ್ಲರಿಗೂ ಪಾಯಿಂಟ್ಸ್ ಇರುತ್ತಲ್ಲ ಹಿಂಗೆ ಅದ್ರಲ್ಲ ಯಾವುದಾದ್ರೂ ಒಂದು 4 ಪಾಯಿಂಟ್ ಇದೆ. ನಮ್ಮ ಮಾವಗರು ನಂಗೆ ಲುಕ್ ಕೊಡ್ತಾ ಇದ್ದಾರೆ ಮತ್ತೆ ಅವ್ರು ರೀಥಿಂಕ್ ಮಾಡೋಕ್ಕೆ ಮುಂಚೆ ನಾನು ಇಲ್ಲಿ ಥಿಂಕ್ ಮಾಡ್ತೀನಿ. ಅವ್ರು ನನ್ನ ಬಗ್ಗೆ ರೀಥಿಂಕ್ ಮಾಡೋಕ್ಕೆ ಮುಂಚೆ ನಾನು ಇಲ್ಲಿ ಥಿಂಕ್ ಮಾಡಲೇಬೇಕೀಗ. ಫಸ್ಟ್ ಒನ್ ಬಂದು ಪೀಸ್ಫುಲ್ ಲೈಫ್. ಅಲ್ಲ ಫಸ್ಟ್ ಬದುಕಿರ್ಬೇಕು ಅಂತ ಬರೀತಾರೋ ಏನೋ ಅನ್ಕೊಂಡೆ. ನಾನು ಬರ್ದಿರೋದು ನನಗೆ ಅರ್ಥ ಆಗಲ್ಲ, ನಿಮಗೆ ಅರ್ಥ ಆಗ್ತಿದೆ. ನಾನು ಡಾಕ್ಟರ್ ಥರ ಗೀಚಿದ್ದೀನಿ. ಅಲ್ಲ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಇದೇನಿದು? ಪೀಸ್ಫುಲ್ ಲೈಫ್. ಪೀಸ್ಫುಲ್ ಲೈಫ್ ಕರೆಕ್ಟು. ಸಕ್ಸಸ್ಫುಲ್ ಬಿಸ್ನೆಸ್. ಇವ್ರು ತುಂಬಾ ಜನರಿಕ್ ಆಗಿ ಬರೆದ್ಬಿಟ್ಟವ್ರೆ. ಅಲ್ಲ ಅದು ಬೇಕೇ ಬೇಕಲ್ಲ ನಿಮಗೆ. ಡ್ರೀಮ್ ವೆಲ್ಫೇರ್ ಕಾರ್, As of now, she wants ಟ್ರಿಪ್ BMW, ವರ್ಲ್ಡ್ ಟೂರ್. ಕರೆಕ್ಟು. ಥ್ಯಾಂಕ್ಸ್ ಅತ್ತೆಗಾರು. but still not correct. ಇರಿ ಇದ್ರಲ್ಲೂ ಇದೆಯಲ್ಲ. ಹ್ಯಾವ್ 30 ಎಂಪ್ಲಾಯೀಸು ಕರೆಕ್ಟು. ಹ್ಯಾವ್ ಅ ಮಸ್ಯೂಸ್ ಕರೆಕ್ಟು. ಹ್ಯಾವ್ ಅ ಪರ್ಸನ್ ಹೂ ಆಸ್ ಫಾರ್ ರಿಫ್ರೆಶ್ಮೆಂಟ್ ಕರೆಕ್ಟು. ಬೀಯಿಂಗ್ ಏಬಲ್ ಟು ಅಫೋರ್ಡ್ ಎನಿ ಡ್ರೀಮ್ಸ್. ಇಬ್ಬರಿಗೂ 1 ಪಾಯಿಂಟ್. ಹಾಕಪ್ಪ ಹಾಕಪ್ಪ. ಯಾರು ತುಂಬಾ accurate ಇದೆ, correct ಗೊತ್ತು, accuracy. ಐಶುದ್ ಆಕ್ಯುರೇಟ್ ಇದೆ. ಬಟ್ ನಂದು ನಾನು ಓವರ್ ವ್ಯೂ ಅಲ್ಲಿ ಬರ್ದಿದ್ದೀನಿ ಗೈಸ್. 1 ಇಬ್ಬರಿಗೂ 1. ಇದು ಈಸಿಯಾಗಿ ಕೇಳ್ತಾ ಇದ್ದೀನಿ, ಆನ್ಸರ್ ಮಾಡಕ್ ರೆಡಿ. ಬೇಗ ಬೇಗ. ನಂದು ಫಿಲಾಂಥ್ರಫಿಕಲ್ ಪೇಜ್ ಇದೆಯಲ್ಲ ಅದ್ರ ಹೆಸರೇನು? ಫಿಲಾಂಥ್ರಫಿಕ್ ಅಂದ್ರೆ ಹೆಲ್ಪಿಂಗ್ ಪೇಜ್ ಇದೆಯಲ್ಲ ಅದ್ರ ಹೆಸರೇನು? ಈಸಿ. ನಂಗೆ ಗೊತ್ತಿದೆ. ಅದೊಂದು ಮಿಷನ್, ಅದು ನಾನು ಮಾಡಿದ್ದು ಮಿಷನ್. ಎ ಇಂದ ಬರುತ್ತದು. ಐನೋ ಎ ಇಂದ ಬರ್ತಾನೆ. ನಾನು ಡೊನೇಷನ್ಸ್ದು ಒಂದು ಪೇಜ್ ಮಾಡಿದ್ದೆ, ನಾನೊಂದು ಮಿಷನ್ ಅದ್ರ. ಆಯ್ತು. ಅನ್ನಪೂರ್ಣ. ಮದರ್ ಫುಲ್ ಅನ್ನಪೂರ್ಣ ಫುಲ್ ಹೆಸರು ಫೌಂಡೇಶನ್. ಇಲ್ಲ ಫೌಂಡೇಶನ್ ಕನ್ಸೀಲರ್ ಹಾಕಿ. ಕನ್ಸಿಲರ್ ಹಾಕಿ. ಅನ್ನಪೂರ್ಣ ಟ್ರಸ್ಟ್ ಅಲ್ಲ. ಓಕೆ ಓಕೆ, ಬರೀರಿ. ನಾನು ಹೋಪಲ್ಲಿ ಆ ಕಡೆಯಿಂದ ನೋಡ್ತಾನೆ ಇದ್ದೀನಿ. ನೀವು ನಗ್ತಾನೆ ಇದ್ದೀರಾ, ಬಾಯ್ ಬಿಡ್ತಾ ಇಲ್ಲ. ಓಕೆ, ನಾನು ಬರ್ತೀನಿ ಅನ್ನಪೂರ್ಣ ಅಂತ ಬರುತ್ತೆ ಗೈಸ್. ನಂಗೆ ಅದಷ್ಟು ಗೊತ್ತು, ಬಿಕಾಸ್ ನಾನು ಬಂದಾಗ ಅವ್ರು ಅದನ್ನು ಕಂಟಿನ್ಯೂ ಮಾಡಿಲ್ಲ, ಬಿಟ್ಬಿಟ್ಟಿದ್ರು. ನಂಗೆ ಅಷ್ಟು ಐಡಿಯಾ ಇಲ್ಲ ಅಷ್ಟು ಎಕ್ಸಾಕ್ಟ್ ಆಗಿ. ಹೇಳಿ. ಎಕ್ಸ್ಪೆಡಿಷನ್ ಅನ್ನಪೂರ್ಣ ಕರೆಕ್ಟ್. ಐಶು ಕರೆಕ್ಟ್. ಅನ್ನಪೂರ್ಣ ಬರ್ದಿದ್ದೀನಿ. ಎಕ್ಸ್ಪೆಡಿಷನ್ ನಂಗೆ ಗೊತ್ತಿರಲಿಲ್ಲ. ಅದೇ ಹೆಸರಿರೋದು. ಐಶು 1. ಎಷ್ಟು ಕ್ವಶನ್ ಆಗಿದೆ? ಕ್ವಶನ್ ಕೇಳಿದ್ರು ನೀವೇ ಗೆಲ್ಲೋದು. ಯಾ ವಿ ನೋ, ಜಸ್ಟ್ ಟೈಮ್ ಪಾಸ್ ಗೆ. ಕಂಗ್ರ್ಯಾಚುಲೇಷನ್ಸ್, ಯು ವಾನ್. ಎಷ್ಟು ಪಾಯಿಂಟಲ್ಲಿ ಸೋತಿದ್ದೀನಿ? ಇಲ್ಬಾರೋ ನೀನು ಇನ್ವಿಜಿಲೇಟರ್. ಇನ್ವಿಜಿಲೇಟರ್ ಸರ್. ನಾನು ಡೈಲಿ ಈಗ ಡಯಟಲ್ಲಿ ಇದ್ದೀನಲ್ಲ ಒಂದು 2 ವೀಕ್ಸಿಂದ. ಎಷ್ಟು ಕ್ಯಾಲರಿ ತಿಂತಾ ಇದ್ದೀನಿ ಎವ್ರಿ ಡೇ? ಬರ್ದೆ 2000 ಕ್ಯಾಲರೀಸ್. 1200. ನಾನೇ ತಿನ್ನಂಗಿಲ್ಲ ಅಷ್ಟು. 1200. 1500. ಇವಾಗ ಯಾವ್ದು ಇದ್ರಲ್ಲಿ? 1500. ಇಬ್ರು ರಾಂಗ್. 1200. ಅಯ್ಯೋ ಬರ್ದಿದ್ದೆ ಗೈಸ್. ಟೆನ್ಷನ್ ಅಲ್ಲಿ 1500 ಬರ್ದ್ಬಿಟ್ಟೆ. ಗುಪ್ತಾ ಬರ್ದಿದ್ದೀನಿ ಗುಪ್ತಾ, ಕನ್ಸಿಡರ್ ಮಾಡ್ಬೋದು ಇದು ಒಂದು. ಆಯ್ತಪ್ಪ, 1 ಪಾಯಿಂಟ್ ಕೊಟ್ಬಿಡಿ. ಮೋಮೋ ಇರೋ ಒಂದು ನಿಮಿಷ ಸೋಲ್ತಾ ಇದ್ದೀನಿ. ಮೈಕ್ ಕೊಡಿ ನಾನು. ಒಂದು ಪಾಯಿಂಟ್ ಬರಿ ನಂದು. ಗುಪ್ತಾ ಆಯ್ತು, ಬರ್ದ್ಬಿಡಿ. 1 ಪಾಯಿಂಟ್ ಹಾಕ್ಬಿಡಿ. ನಾನು ಹೇಳಿದ್ದೀನಿ 1200. ಇಬ್ರಿಗೂ ಒಂದೊಂದು ಪಾಯಿಂಟ್ ಇಲ್ಲ. ಇವ್ರಿಗೆ ನನಗೆ ನೀವು 2000 ಬರ್ರಿ, ನಾನು 1000 ಬರ್ದೆ. ಯಾರ್ದು ಹತ್ರ ಪಾಯಿಂಟ್ ಬಂದದ್ದು ಈಗ ಅದನ್ನು ಬರಲ್ಲ. ಅದು 1500 1200 ಬರ್ದಿದ್ದೀನಿ. ಅವರು 3 ಆಪ್ಷನ್ ನನಗೆ ಬರ್ದ್ಬಿಟ್ರು. ಆದ್ರೂ ನಂದೇ ಹತ್ರ ಅಲ್ವಾ, ನಾನು 1000 ಬರ್ದೆ. ಸರಿ ಆಯ್ತು. ಐಶು ಅವರು 11 ರೈಟ್ ಆನ್ಸರ್ನ ಕೊಟ್ಟವ್ರೆ, ಇವರು 6 ರೈಟ್ ಕರೆಕ್ಟ್ ಆಗಿ ಕರೆಕ್ಟ್ ಆಗಿ ಹೇಳಿದ್ರು. ಯಾಕೆ ನಮ್ಮ ಇನ್ವಿಜಿಲೇಟರ್ ಎಕ್ಸ್ಟ್ರಾ ಹಾಕ್ಬೇಕಿದ್ದು ಇನ್ನೂ ಡೈರೆಕ್ಟ್ ಆಗಿ ಹೇಳ್ಬಿಡ್ಬೋದಿತ್ತು. ಇಲ್ಲ, ಗೆದ್ದ ಐಶು ಅದೆಲ್ಲ ಗೊತ್ತು. ಥ್ಯಾಂಕ್ ಯು. ಏನಾದ್ರೂ ಇದೆಯಾ? ಅಲ್ಲ 16 ವರ್ಷ ಜೊತೆ ಕಳೆದಿರೋದಕ್ಕೆ ಅಟ್ಲೀಸ್ಟ್ 16ರಲ್ಲಿ 10 ವರ್ಷ ನೋ ರಿಮೆಂಬರಿಂಗ್. 6 ವರ್ಷ ಪ್ರಾಕ್ಟಿಕಲಿ ಯು ನೋ. ಬಟ್ ಆದ್ರೆ ಇವ್ರದ್ದು ಹೂ ನೋ ಸ್ಯಾಮ್ ಬೆಟರ್ ಮಾಡಿದಾಗ ನಾನೇ ವಿನ್ ಆಗಿದ್ದೆ. ಅದು ಗೈಸ್ ನಾನು ಸಿಂಪಲ್ ಕೇಳಿದ್ದೆ. ನೆಕ್ಸ್ಟ್ ಇನ್ನೊಂದು ಸೀರೀಸ್ ಸಿಂಪಲ್ ಆದ್ರೇನು, ಟಫ್ ಆದ್ರೆ ಆಯ್ತು. ನಮ್ಮ ಅಕ್ಕ ನನ್ನ ತಮ್ಮ ನೀವು ಇನ್ನೊಂದು ಚಾಲೆಂಜ್ ಮಾಡೋಣ. ಅದನ್ನೇ ಮಾಡಿದ್ದು. ಇಲ್ಲ ಇನ್ನೊಂದ್ಸರಿ. ಇಲ್ಲ, ಅವಾಗ ನಾವು ಇನ್ನೂ ರೆಡಿ ಆಗಿ ಅವಾಗ ಅವ್ರು ಇನ್ನೂ ರೆಡಿ ಆಗಿರ್ಲಿಲ್ಲ. ಸಡನ್ ಆಗಿ ಫ್ಲಿಪ್ ಆಗ್ಬಿಟ್ರಲ್ಲ ನೀವು. ಈ ಸರಿ ನೋಡಿ. ತಗೊಳ್ಳಿ. ಈ ವಿಡಿಯೋ ಅಲ್ಲಿ ನಾನು ಹೀನಾಯವಾಗಿ ಸೋತಿದ್ದೀನಿ. ಬಟ್ ನನ್ನ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ನ್ಯಾಪ್ಸ್ಕೊಂಡು ಬರ್ದಿದ್ದೀನಿ. 1 ವರ್ಷ ನೆನ್ಸ್ಕೊಳ್ಳೋದು. 3 ಡೇಸ್ ಬ್ಯಾಕ್ ಹೋಗಿ ಬಂದಿರೋ ಏರಿಯಲ್ ಯೋಗ ನೆನಪಿಲ್ಲ. ಲಿಟ್ರಲಿ ನಾನು ಅದಕ್ಕೆ ನಂಗೆ ಗೊತ್ತು ಇವ್ರ ಬಗ್ಗೆ, ಅದಕ್ಕೆ ನಾನು ಇವರೇ ಸೋಲೋದು ಅಂತ ಗೊತ್ತು, ಐಶನೇ ವಿನ್ ಆಗೋದು ಗೊತ್ತು. ಬೆಳಗ್ಗೆ ಹೋದ್ರಿ, ಈಗ ಹೋಟ್ಲಲ್ಲಿ ಏನೇನು ತಿಂದ್ರಿ ಕೇಳಿ.
ಅದೇ ಹೇಳಿದ ಈಗ ಹೋಟ್ಲ್ ಅಲ್ಲ ಸ್ಟಾರ್ಟಿಂಗಲ್ಲಿ ನಾನು ಫುಲ್ ಟಕ್ಕರ್ ಕೊಟ್ಟಿಲ್ವಾ ಈಗ ಏನ್ ಕೊಟ್ರಿ? ಫುಲ್ಲು ಟೈಯಲ್ಲೇ ಇದ್ವಿ 4-5 ಕ್ವಶನ್ಗೆ. ಅವಳು ಓಕೆ, ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀವಿ. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ಪ್ರೈಸ್ನ ನೇಹ ಅವ್ರು ಅನೌನ್ಸ್ ಮಾಡ್ತಾರೆ. ನಾನು ಸೇಯಿಂಗ್ ಎಷ್ಟು ನೇಹ ಮಾಡಬೇಕಾಗುತ್ತೆ, ಅದು ಆದಷ್ಟು ಬೇಗ ಬರುತ್ತೆ. ನಾನು ಸೋತಿರೋದಕ್ಕೆ ಸೇಯಿಂಗ್ ಎಷ್ಟು ನೇಹ ಬರುತ್ತೆ. ರೆಡಿ ಆಗಿಬಿಡಿ. ಸಪೋರ್ಟಿಂಗ್ ಟೀಮ್. ನಾನು ಇವ್ರನ್ನ ಮೈಸೂರಿಗೆ ಕರ್ಕೊಂಡು ಹೋಗ್ಬಿಟ್ಟು ಒಂದಿನ ಅಲ್ಲಿ ಸೇಯಿಂಗ್ ಎಷ್ಟು ಮಾಡಿ ವಾಪಸ್ ಕರ್ಕೊಂಡ್ಬರ್ತೀನಿ. ಬೇಡ. ಹಾಂ, ಐಶುಗೆ ಏನು ಕೊಡಿಸ್ತೀರಾ? ಐಶೋಗೆ ಅದೇ 1000 rupees ಅಲ್ಲಿ ಏನ್ ಬೇಕೋ ತಗೊಬೋದು. 1000 ರೂಪೀಸಾ? ಏನಿದು? ನಿನ್ನೆ ತಾನೇ ಕೊಡ್ಸಿ. ಅಜ್ಜಿನೇ ಇನ್ನ ಜಾಸ್ತಿ ಕೊಡ್ತಾರೆ. 10,000 ರೂಪಾಯಿ. ಐಶೋಗೆ ಏನ್ ಬೇಕೋ ತಗೊಬೋದು. 10,000 ರೂಪಾಯಿ. ಬಟ್ ಅದು ವ್ಲಾಗಲ್ಲಿ ಬರುತ್ತೆ ಐಶು, ವ್ಲಾಗಲ್ಲಿ ಬರುತ್ತೆ. ಅಲ್ಲಲ್ಲ, ಬಡ್ಜೆಟ್ ಅಲ್ಲಿ 10,000 ರೂಪಾಯಿ ಬಜೆಟ್ ಕೊಟ್ಟಿದ್ದಾರೆ ನೇಹ ಅವರು ಐಶುಗೆ. ಅದು ಸೇಯಿಂಗ್ ಎಷ್ಟು ನೇಹ ದಿನ ಬರುತ್ತೆ ಅವ್ರ ಗಿಫ್ಟ್. ಥ್ಯಾಂಕ್ ಯು ಗೈಸ್. ಅಲ್ಲ, ಸೇಯಿಂಗ್ ಎಷ್ಟು ನೇಹ ದಿನ ಬರುತ್ತೆ ಅವ್ರಿಗೆ. ಬೇಗ ಮಾಡಿ. ಏನು? ಸೇಯಿಂಗ್ ಎಷ್ಟು? ಒಂದು ನಿಮಿಷ ಮೈಕ್ ಕೊಡಿ. ನಾವು ನಮ್ಮ ಜೂರಿಗೆಲ್ಲ ಥ್ಯಾಂಕ್ಸ್ ಹೇಳೋಣ. ಥ್ಯಾಂಕ್ ಯು ಅತ್ತೆಗಾರು. ಥ್ಯಾಂಕ್ ಯು ಪಪ್ಪ. ಥ್ಯಾಂಕ್ ಯು ಮಾವಗಾರು. ಥ್ಯಾಂಕ್ ಯು ಮೋಮೋ. ಇದು ಕವರ್ ಆಗ್ಬೇಕಿದೆ. ಇದು ಮೇನ್ ಇಂಪಾರ್ಟೆಂಟ್. ನಮ್ಮ ಅತ್ತೆಗಾರು ಸಪೋರ್ಟ್ ಮಾಡ್ತಾರೆ. ತೋಡಿ ಅತ್ತೆಗಾರು. ಅವ್ರಿಗೆ ಇರೋ ಟೆನ್ಷನ್ಗೆ ಅವ್ರು ನಾಳೆ ಬೆಳಗ್ಗೆ ಎಷ್ಟೊತ್ತು ಎದ್ದೊಳ್ಬೇಕು ಅನ್ನೋದೇ ಶಶಾಂಕ್ಗೆ. 6 ಗಂಟೆ ಅಲ್ಲ, ಶಶಾಂಕ್ಗೆ ಹೇಳ್ಬೇಕು. ಅವಾಗ ಫೋನ್ ಮಾಡಿ ಎಬ್ಸಿದ್ರೆ ಎದ್ದೋಳು ಅಂತ ಮಗುಗೆ ಕ್ವೆಶ್ಚನ್ ಹಿಂಗ್ ಕೇಳ್ಬಿಟ್ಟು ಸಾಹಿಲ್ ಕರ್ಕೊಂಡು ಹೋಗೋಣ. ಆಯ್ತು, 1 ಸೆಕೆಂಡ್ ಕೇಳಿಸ್ಕೊಳ್ಳಿ ಇಲ್ಲಿ. ಹಂಗೆಲ್ಲ ಇದ್ದಿದ್ರೆ ಏನಕ್ಕೆ ಅಗ್ರಿ ಮಾಡ್ಬೇಕು? ಅಲ್ಲಪ್ಪ ಮೈಕ್ ಅದಲ್ಲ ಇಲ್ಲಿದೆ. ಇದೆಲ್ಲ ಅಲ್ಲ, ಮಂತ್ಲಿ ಕ್ಯಾಲೆಂಡರ್ ಅಲ್ಲಿ ಬರ್ದಿರೋದು ಇವ್ರೆ. 1.5 years to 2 years ಮೀಟ್ ಆಗಿರೋರ್ಗೆ ಇಷ್ಟು ಅಂದ್ರೆ, ಇಲ್ಲಿ ಬನ್ನಿ 27 years ಇಂದ ಒಬ್ರಿಗೆ ಗೊತ್ತು ನನ್ನ ಬಗ್ಗೆ. ಇವ್ರಿಗೆ ಎಷ್ಟು ಗೊತ್ತೋ ಕೇಳೋಣ. ಎಷ್ಟು ಗೊತ್ತು ಅಂತ ಕೇಳೋಣ. ನನ್ನ ಫೇವ್ರೆಟ್ ಡಿಶ್ ಏನು? ನಮ್ಮಪ್ಪ ಈ ಪರಿಸ್ಥಿತಿ ಬರುತ್ತೆ ಅಂತ ಮಲ್ಕೊಂಡ್ಬಿಟ್ಟಾರೆ. ನನ್ಗೆ ಫೇವ್ರೆಟ್ ತಿನ್ನೋದು ಏನಿಷ್ಟ? ಒಂದೇಳಿ. ಬಿರಿಯಾನಿ. But I will go every week eat masal puri only. He doesn't know that also. I'll ask dad, no? Same, no worries. 27 years ಅವ್ರಿಗೆ ಗೊತ್ತಿಲ್ಲ ಪಾಪ. 27 months ಆಗಿಲ್ಲ ಪರಿಚಯ ಆಗಿ. ಪಪ್ಪ ಮಮ್ಮಿ ಫೇವ್ರೆಟ್ ಕಲರ್ ಯಾವುದು? ಪಪ್ಪ ಮಮ್ಮಿ ಫೇವ್ರೆಟ್ ಕಲರ್ ಯಾವುದು? ಗಂಡ ಆದವ್ರು ನಿದ್ದೆಲಿ ಹೇಳ್ಬೇಕು. ನೋಡು ಫೇವ್ರೆಟ್ ಕಲರು. ಕಲರಾ? ಕಲರು ಕೆಮ್ತಾ ಇದ್ದೀರಾ? ಯಾವುದು? ಕಾಫಿ ಕಲರ್ ಏನಂತಾರೆ? ಕಾಫಿ ಕಲರ್ ಏನಂತಾರೆ ನಮ್ಗೆ ಗೊತ್ತಿಲ್ಲ. ನೀವು ಹೇಳಿ ಅವ್ರ ಫೇವ್ರೆಟ್ ಕಲರ್ ಅದು. ಮರೂನಾ? ನಾನು ಹೇಳ ಸ್ಕೈ ಬ್ಲೂ. ಕರೆಕ್ಟಾ ಮಾಮ್? ಅಲ್ಲ ಮತ್ತೆ ನೋಡಿ 30 ವರ್ಷ ಆಯ್ತು ಮದುವೆ ಆಗಿ. ನಮ್ಮ ಅಮ್ಮ ಫೇವ್ರೆಟ್ ಕಲರ್ ಗೊತ್ತಿಲ್ಲ. ಡಿಫ್ರೆನ್ಸ್ ಇದೆ. ಅವ್ರು ಹೇಳಿದ್ ಕರೆಕ್ಟೇ. ಮತ್ತೆ ಕಾಫಿ ಕಲರ್ ಮತ್ತೆ ವೈನ್ ಕಲರ್ ನಮ್ಮ ಅಮ್ಮಗೆ ಅವ್ರ ಹೆಸರು ಗೊತ್ತಿಲ್ಲ ಕಲರ್ದು ಬಿಡಿ. ವೈನ್ ಕಲರ್ ಬರ್ತಲ್ಲ ಅದೇ ಹೇಳ್ತಾರೆ. ಓಕೆ ಗೈಸ್, ಸಿ ಯು. ನಾ ಫೇವ್ರೆಟ್ ಕಲರ್ ಚಿನ್ನ. ಎಲ್ಲೋ ಫೈನಲಿ ನಮ್ಮ ಮಾವಗಾರು ಒಂದು ಪಾಯಿಂಟ್ ತಗೊಂಡಿದ್ದಾರೆ. ಬಾಯ್. ಒಂದೆರಡು ಕಡೆ ಪ್ರೆಷರ್ ಅಲ್ಲಿ ನಾನು ಆನ್ಸರ್ ಮಾಡೋಕ್ಕಾಗಿಲ್ಲ. ಇಟ್ಸ್ ಓಕೆ. ವೀಕ್ಲಿ ಒನ್ಸ್ ಆಫ್ ತಗೊಂಡು ಹಾಫ್ ಡೇ ಚೆನ್ನಾಗಿ ನಿದ್ದೆ ಮಾಡಿ ಎದ್ದೊಳ್ಳಿ. ನಿಮ್ ಬ್ರೈನ್ ರಿಫ್ರೆಶ್ ಆಗ್ಬೇಕು. 1 ವೀಕ್ಗೆ ಇಲ್ಲ, ಬಟ್ ನಿಮ್ ಬ್ರೈನ್ ರಿಫ್ರೆಶ್ ಆಗ್ಬೇಕಂದ್ರೆ ವೀಕಲ್ಲಿ ಹಾಫ್ ಡೇ ರೆಸ್ಟ್ ತಗೊಳ್ಳಿ. ಅದಕ್ಕಿಂತ ಇಂಪಾರ್ಟೆಂಟ್ ಫ್ರೆಂಡ್ಶಿಪ್ ಬಿಡಬೇಕು ಅತ್ತೆಗಾರು. ಅದು ಹಿಂದೆ ಅದ ನೋಡಿ ಒಬ್ರು. ಅವಾಗ ನನ್ನ ಲೈಫ್ ಸರಿ ಹೋಗುತ್ತೆ ಅಂತ ನನಗೆ ಅನಿಸ್ತಾ ಇದೆ.
ನೋ ಇಲ್ಲಪ್ಪ ನಾನಿದು ಒಪ್ಪಲ್ಲ ಪಾಪ ಇವ್ರು ಸೋಲ್ತಿದ್ರೆ ಎಷ್ಟು ಬೇಜಾರ್ ಪಡ್ತಿದ್ರು ಒಂದು ಪಾಯಿಂಟ್ ಪೂಜಾ ಫೇವ್ರೆಟ್ ಕಲರ್ ಏನು ಫೇವ್ರೆಟ್ ಪೂಜಾ ಫೇವ್ರೆಟ್ ಎಲ್ಲ ಶಾಪಿಂಗ್ ಮಾಡೋದು ಲ್ಯಾವೆಂಡರ್ ಕಣ ಫೇವ್ರೆಟ್ ತುಂಬಾ ಯೋಚನೆ ಮಾಡಿದ್ದಾನೆ ನನ್ನನ್ನೆಲ್ಲ ಕಣ ಕಲರ್ಲೇ ಓಕೆ ಸಾಕು ಬನ್ನಿ ಸಂಜಯ್ ನಿಮ್ಮನ್ನ ನಾವು ಫ್ರೆಂಡ್ ಆಗಿ ಆಂಟಿ ತಗೊಂತೀವಿ. ಓಕೆ ಆಂಟಿ ದೋ ಕಷ್ಟ ಇದೆ ಹೋಟೆಲ್ ಬಿಲ್ ತೋರಿಸ್ತೀನಿ ರೀ ಬೇಡ ಅಲ್ಲೇ ಇರೋ ಕಡಲಂತೆ ಕಾದ ಕಣ್ಣು